ನಮಗೆ ಶಾಕ್ ಆದಂಥ ಒಂದು ವಿಷಯ ಅಂದರೆ ಅದು ನೆಕ್ಸ್ಟ್ ಲೆವೆಲ್ ಖಾರ ಒಟ್ಟಿಗೆ ಎಕ್ಸ್ಪ್ಲೋಷನ್ ಆಫ್ ಫ್ಲೇವರ್ಸ್ ಆಗ್ತಾ ಇದೆ. ಡೆಫಿನೆಟ್ಲಿ ಇಲ್ಲಿ ಡಿಶಸ್ಸು ಮಸ್ಟ್ ಟ್ರೈ, ಚೆನ್ನಾಗಿದೆ. 100 ರೂಪೀಸಿಗೆ 8 ಪೀಸ್ ಕೊಟ್ಟಿದ್ದಾರೆ, 8 ಪೀಸ್ ಇದೆ. ಘಮ 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 ಅಂತ ಸ್ಮೆಲ್ ಬರ್ತಾ ಇದೆ. ಸೊ ಮೆನುವಲ್ಲಿ ಏನು ಹೇಳಿದ್ದಾರೆ ಆ ಪ್ರಾಮಿಸ್ನ ಫುಲ್ಫಿಲ್ ಮಾಡಿದ್ದಾರೆ. ಬರೀ ಒಂದು 100 ರೂಪೀಸ್ ಇದ್ದರೆ ಆರಾಮಾಗಿ ಧೈರ್ಯದಲ್ಲಿ ಬರ್ಬೋದು. ಮಂಗಳೂರಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ಸಂಜೆ ಮನೆಗೆ ಹೋಗೋದಕ್ಕಿಂತ ಮುಂಚೆ ಸ್ವಲ್ಪ ಲೈಟಾಗಿ ಹಸುವಾಗ್ತಾ ಇರುತ್ತೆ. ಹಾಗಾಗಿ ಏನಾದರೂ ತಿನ್ಕೊಂಡು ಹೋಗೋಣ ಅಂತ, ಹಾಗೆಯೇ ಬಜೆಟ್ ಫ್ರೆಂಡ್ಲಿ ಆಗಿರಬೇಕು, ಅದ್ರ ಜೊತೆಗೇ ಹೋಮ್ಲಿ ಫುಡ್ ಸಿಗಬೇಕು. ಸೊ ಈ ಥರದ ಒಂದು ಸ್ಪಾಟ್ನ ಹುಡ್ಕೊಂಡು ಬಂದದ್ದು ಪದವಿನ ಅಂಗಡಿಗೆ. ಪದವಿನ ಅಂಗಡಿಯಲ್ಲಿ ಇನ್ಲ್ಯಾಂಡ್ ವಿಂಡ್ಸರ್ ಅಂತ ದೊಡ್ಡ ಬಿಲ್ಡಿಂಗ್ ಇದೆ, ಅದು ಎಲ್ಲರಿಗೂ ಗೊತ್ತಿದೆ. ಅದರ ಎಕ್ಸಾಕ್ಟ್ಲಿ ಆಪೋಸಿಟಲ್ಲಿ ಇರೋದೇ ಶೆಫ್ ಮಮ್ಮ. ಸೊ ಏನಿದು ಶೆಫ್ ಮಮ್ಮ, ಏನು ಹೆಸರು ಈ ಥರ ಇದೆ? ನಿತಿನ್ ಅವರ ಅಮ್ಮ ಅವರೇ ಖುದ್ದಾಗಿ ಎಲ್ಲ ಮಸಾಲೆ ಹಾಗೆಯೇ ಎಲ್ಲ ಫುಡ್ಡನ್ನು ಪ್ರಿಪರೇಷನ್ ಮಾಡಿ ಕೊಡ್ತಾರೆ. ಅದನ್ನು ಸಂಜೆ 6 ಗಂಟೆಯಿಂದ ರಾತ್ರಿ 11 ಗಂಟೆ ತನಕ ನಿತಿನ್ ಹಾಗೆ ಅವರ ಫ್ರೆಂಡ್ಸು ಈ ಕಾರ್ಟಲ್ಲಿ ಅದನ್ನು ಸರ್ವ್ ಮಾಡ್ತಾ ಇದ್ದಾರೆ. ಇಲ್ಲೊಂದು ಸ್ಪೆಷಲ್ ಏನಂದರೆ ನನಗೆ ತುಂಬ ಇಷ್ಟ ಆಗಿರೋದು, ಇವರ ಮೆನು ಎಲ್ಲ ಅಂಡರ್ 100 ರೂಪೀಸ್. ಲಿಮಿಟೆಡ್ ಫುಡ್ ವೆರೈಟೀಸ್ ಇದೆ. ಎಷ್ಟು ಲಿಮಿಟೆಡ್ ಫುಡ್ ವೆರೈಟಿ ಇರುತ್ತೆ ಅಷ್ಟೇ ಚೆನ್ನಾಗಿರುತ್ತೆ. ಯಾಕಂದರೆ ವೆರೈಟಿ ಜಾಸ್ತಿ ಇದ್ದಷ್ಟು ಅದರ ಪ್ರಿಪರೇಷನ್ಗೆ ಟೈಮ್ ತಗೊಳ್ಳುತ್ತೆ. ತುಂಬ ಜನ ಹೇಳಿದ್ದಾರೆ, ಅದಕ್ಕೆ ನಾವು ಟ್ರೈ ಮಾಡೋಣ ಅಂತ ಬಂದಿದ್ದೀವಿ. ಸೊ ಶೆಫ್ ಮಮ್ಮ ಅವರ ಕೈ ರುಚಿಯನ್ನು ಟೇಸ್ಟ್ ಮಾಡೋಣ. ದನಿ ನಮಸ್ಕಾರ, ದಿಸ್ ಇಸ್ ಯೋರ್ ಹೋಸ್ಟ್ ಶೋಭಿತ್ ಕುಂಪಲ ಆ್ಯಂಡ್ ಯು ವಾಚಿಂಗ್ ಫುಡಿ ವಿಂಗ್ಸ್ TV. ಲೆಟ್ಸ್ ಗೋ. ಸೊ ಮೆನು ನೋಡ್ತಾ ಇದೆ. ಮಟನ್ ಸೂಪ್ 50 ರೂಪೀಸ್, ನೀರು ದೋಸೆ ಚಿಕನ್ ಗ್ರೇವಿ 50 ರೂಪೀಸ್, ಅದರಲ್ಲಿ 3 ದೋಸೆ ಬರುತ್ತೆ. ಆಪಮ್ ಇದೆ, ಇಡ್ಲಿ ಚಿಕನ್ ಗ್ರೇವಿ ಇದೆ, ಸೇಮಿಗೆ ಚಿಕನ್ ಗ್ರೇವಿ ಇದೆ, ಗೀ ರೈಸ್ ಚಿಕನ್ ಗ್ರೇವಿ ಇದೆ. ಆಮೇಲೆ ಚಿಕನ್ ಗ್ರೇವಿ ಸಪ್ರೇಟು 30 ರೂಪೀಸು, ಚಿಕನ್ ಸುಕ್ಕ ಹಾಫ್ 90 ರೂಪೀಸ್, ಚಿಕನ್ ಗ್ರೀನ್ ಮಸಾಲ ಇದೆ 90 ರೂಪೀಸ್. ಡೆಫಿನೆಟ್ಲಿ ಟ್ರೈ ಮಾಡೋಣ. ಚಿಕನ್ ಪುಳಿ ಮುಂಚಿ ಇದೆ 90 ರೂಪೀಸ್ಗೆ. ಹಾಗೆಯೇ ಚಿಕನ್ ಕಬಾಬ್ 100 ರೂಪೀಸ್ಗೆ 8 ಪೀಸಸ್ ಇದೆ. ಮೆನು ನೋಡುವಾಗ ಎಲ್ಲನೂ ಟ್ರೈ ಮಾಡಬೇಕು ಅಂತ ಅನಿಸ್ತಿದೆ. ಸೊ ಸಾಧ್ಯ ಆದಷ್ಟು ಅದನ್ನು ಟ್ರೈ ಮಾಡೋಣ. ಟೇಸ್ಟ್ ಹೇಗಿದೆ ಅಂತ ಒಂದ್ಸಲ ನೋಡೋಣ ಬನ್ನಿ. ಸೂಪಲ್ಲಿ ಕಾಲ ಮಿಕ್ಸಾ? ಮಿಕ್ಸ್ ಓಕೆ, ಪೀಸು. ಓಕೆ, ನಮ್ಮ ಸೂಪ್ ಬಂದಿದೆ, ಮಟನ್ ಸೂಪ್ 50 ರೂಪೀಸು. ಹಾಗೆಯೇ ಪ್ಲೇಟ್ ನೋಡ್ತಾ ಇರ್ಬೋದು, ಕ್ವಾಂಟಿಟಿ ತುಂಬಾ ಇದೆ. ಆ ಮಟನ್ ಸೂಪ್ ಸ್ಮೆಲ್ ಆವಾಗಿಂದ ಹೊಡಿತಾನೇ ಇದೆ. ಅದ್ರ ಮೇಲೆ ಫ್ರೆಶ್ ಕಟ್ ಮಾಡಿರೋಂಥ ಈರುಳ್ಳಿ ಹಾಗೆಯೇ ಕೊತ್ತಂಬರಿ ಸೊಪ್ಪು. ಫಸ್ಟ್ ಟೇಸ್ಟ್ ಮಾಡೋಣ. ಖಾಲಿ ಸೂಪ್. ಫಸ್ಟಿಗೆ ಆ ಒಂದು ಪೆಪ್ಪರ್ ಗಮ್ ಅಂತ ಡೈರೆಕ್ಟು ನನ್ನ ಗಂಟ್ಲಿಗೆ ಹೊಡಿತು. ಹಾಗೆಯೇ ಫ್ರೆಶ್ ಆಗಿರೋ ಈರುಳ್ಳಿ ಹಾಗೆಯೇ ಕೊತ್ತಂಬರಿ ಸೊಪ್ಪು ಆ ಟೇಸ್ಟನ್ನು, ಮಟನ್ ಸೂಪ್ ಟೇಸ್ಟನ್ನು ಇನ್ನೂ ಎನ್ಹಾನ್ಸ್ ಮಾಡ್ತಾ ಇದೆ. ಮೆನುವಲ್ಲಿ ಕೂಡ ಫಸ್ಟ್ ಇದೆ. ಹಾಗೆಯೇ ಇದನ್ನು ಫಸ್ಟ್ ಬಂದು ಇಲ್ಲಿ ಟ್ರೈ ಮಾಡಿ ಅಂತ ಹೇಳ್ತೀನಿ. ಆ ಪೀಸ್ ತೋರಿಸ್ತೀನಿ ನೋಡಿ. ಫ್ರೆಶ್ ಆಗಿದೆ. ಪಕ್ಕ ಒಂದು ನಾಟಿ ಸ್ಟೈಲ್ ಮಟನ್ ಸೂಪ್. ಶೀತ ನೆಗಡಿ ಎಲ್ಲ ಇದ್ದವರು ಈ ಮಟನ್ ಸೂಪು ಖಂಡಿತ ಕುಡಿಲೇಬೇಕು. ನೆಕ್ಸ್ಟ್ ಡಿಶ್ಶಿಗೆ ಹೋಗೋಣ. ಘಮ ಘಮ ಅಂತ ಸ್ಮೆಲ್ ಬರ್ತಾ ಇದೆ. ಇವಾಗ ಬರ್ತಾ ಇರೋದು ಕಬಾಬ್ ಸ್ಮೆಲ್ಲು. ಸೊ ಮನೆಯಲ್ಲೇ ಮ್ಯಾರಿನೇಷನ್ ಮಾಡಿ ತೊಗೊಂಡ್ಬಂದಿದ್ದಾರೆ. ಅದು ಕಬಾಬ್ ಒಂದು ಮಾತ್ರ ಇಲ್ಲಿ ಕಸ್ಟಮರ್ ಆರ್ಡರ್ ಬಂದಾಗ ಬಿಸಿ ಬಿಸಿ ಎಣ್ಣೆಗೆ ಬಿಡ್ತಾರೆ. ಆ ಸ್ಮೆಲ್ಲಿಗೆ ನಮ್ಮ ಹಸಿವು ಇನ್ನೂ ಜಾಸ್ತಿನೇ ಆಗ್ತಾ ಇದೆ. ನೋಡೋಣ, ಒಂದು ಜಸ್ಟ್ 5 ಮಿನಿಟ್ಸಲ್ಲಿ ರೆಡಿ ಆಗುತ್ತೆ. ಅಲ್ಲಿ ತನಕ ವೆಯ್ಟ್ ಮಾಡೋಣ.
ಕಬಾಬ್ ಬಂತು, ಘಮ 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 ಅಂತ ಸ್ಮೆಲ್ ಬರ್ತಾ ಇದೆ. ಸೊ ಇವತ್ತು ಫಸ್ಟ್ ಟೈಮ್ ದೀಪು ಬಂದಿದ್ದಾರೆ ಫುಡ್ ರಿವ್ಯೂವಿಗೆ. ಸೊ ಕಬಾಬ್ 100 ರೂಪೀಸಿಗೆ 8 ಪೀಸ್ ಕೊಟ್ಟಿದ್ದಾರೆ, 8 ಪೀಸ್ ಇದೆ. ಸೊ ಮೆನುವಲ್ಲಿ ಏನು ಹೇಳಿದ್ದಾರೆ ಅದನ್ನು, ಆ ಪ್ರಾಮಿಸ್ನ ಫುಲ್ಫಿಲ್ ಮಾಡಿದ್ದಾರೆ. ಅದ್ರ ಮೇಲೆ ಚಾಪ್ ಆನಿಯನ್ ಹಾಗೆಯೇ ಧನಿಯಾ ಹಾಕಿ ಕೊಟ್ಟಿದ್ದಾರೆ. ದೊಡ್ಡ ಪೀಸ್ ಒಂದಿದೆ. ಈ ಟೇಸ್ಟ್ ಮಾಡಿ ಇವತ್ತು ದೀಪು ಟೇಸ್ಟ್ ಮಾಡಿ ಹೇಳ್ತಾರೆ ನನಗಿಂತ ಮುಂಚೆ. ಒಳ್ಳೆಯದೆ, ಲೈಟ್ ಸ್ಪೈಸಿ ಆಗಿ ಒಳ್ಳೆ ಕ್ರಂಚ್ ಆಗಿದೆ. ನೈಸ್. ದೀಪು ರಿವ್ಯೂ ಮಾಡಲಿಕ್ಕೆ ಕಲ್ತರು. ಓಕೆ. ಬಿಸಿ ಬಿಸಿ ಹೊಗೆ ಬರ್ತಿದೆ. ಮಸಾಲ ಮಾತ್ರ ಸೂಪರ್. ಮತ್ತೆ ಕ್ರಂಚ್ ಕೊಟ್ಟಿದೆ. ಮಿನಿಮಮ್ ಒಂದು ಗಂಟೆ ಮ್ಯಾರಿನೇಷನ್ ಆಗಿದೆ ಅದು. ಆಹಾ. ಕಬಾಬ್ ಮಸ್ಟ್ ಟ್ರೈ ಅಲ್ಲ. 100 ರೂಪೀಸ್ಗೆ 8 ಪೀಸು ವರ್ತ್. ಇವಾಗ ಬಿದ್ದು ಈರುಳ್ಳಿ ಹಾಗೆಯೇ ಕೊತ್ತಂಬರಿ ಸೊಪ್ಪು, ಅದ್ರ ಜೊತೆ ಒಂದು ಚಿಕನ್ ಪೀಸ್. ಅದ್ಭುತ. ಆವಾಗಿಂದ ಸುಮಾರು ಒಂದು 10-15 ಕಸ್ಟಮರ್ಸ್ ಬಂದು ಪಾರ್ಸೆಲು. ತುಂಬ ಜನ ನಾವು ನೋಡಿದ್ರಲ್ಲಿ ಹೋದರೆ ಕಬಾಬು ಆಮೇಲೆ ಗ್ರೇವಿ, ಗ್ರೀನ್ ಮಸಾಲ ಜಾಸ್ತಿ ತೊಗೊಂಡೋಗ್ತಾ ಇದ್ದಾರೆ. ಮೋಸ್ಟ್ಲಿ ಗ್ರೀನ್ ಮಸಾಲ ಫೇಮಸ್ ಆಗಿರ್ಬೋದು. ಹಾಗೆಯೇ ಒಂದು ಫ್ಯಾಮಿಲಿ ಬಂದು ಇಲ್ಲಿ ಕೂತ್ಕೊಂಡು ಟೇಸ್ಟ್ ಮಾಡಿದ್ರು, ಇಡ್ಲಿ ಎಲ್ಲ ಟ್ರೈ ಮಾಡಿದ್ರು. ಸೊ ಅದೇ ನಿಮ್ಮ ಒಂದು ಪ್ಲೇಸಿಂದ, ಒಂದು ಹೋಟೆಲ್ ಅಥವಾ ಒಂದು ಸ್ಟ್ರೀಟ್ ಫುಡ್ಡು ಎಷ್ಟು ಫೇಮಸ್ ಇದೆ, ಎಷ್ಟು ಟೇಸ್ಟ್ ಎಷ್ಟು ಚೆನ್ನಾಗಿದೆ ಅಂತ ಅದನ್ನು ಹೇಳೋದಕ್ಕಿಂತ ನಾವು ನೋಡ್ತೀವಲ್ವ, ಜನ ನೋಡ್ತೀವಲ್ಲ. ಸೊ ಇಷ್ಟು ಜನ, ಅದು ವಿತ್ ಫ್ಯಾಮಿಲಿ, ಚಿಕ್ಕ ಮಕ್ಕಳು, ಆಮೇಲೆ ತುಂಬ ಕಸ್ಟಮರ್ಸು ವೆಯ್ಟ್ ಮಾಡಿ ಪಾರ್ಸೆಲ್ ತೊಗೊಳೋದು, ಇದೊಂದು ಸೀಲ್ ಆಫ್ ಟ್ರಸ್ಟ್ ಅಂತ ಹೇಳ್ಬೋದು. ಜಾಸ್ತಿ ಟೈಮ್ ಆಗಲಿಲ್ಲ, ಇವರು ಈ ಕಾರ್ಟ್ ಓಪನ್ ಮಾಡಿ ಒಂದು 8 ಮಂತ್ಸ್ ಆಗಿದೆ ಅಷ್ಟೇ. ಅಷ್ಟರೊಳಗಡೆ ಒಳ್ಳೆ ಕಸ್ಟಮರ್ಸ್ನ ಗೇನ್ ಮಾಡಿದ್ದಾರೆ. ಚೆನ್ನಾಗಿದೆ. ಕಬಾಬ್ ಮಸ್ತ್. ಕಬಾಬ್ ಎಲ್ಲ ಪೀಸ್ ಇವಾಗಲೇ ಖಾಲಿ ಆಗುತ್ತೆ. ನಾವು ಬೇರೆ ಟ್ರೈ ಮಾಡಬೇಕಂತ ಇದ್ದೇವೆ, ಅದಕ್ಕಿಂತ ಮುಂಚೆನೇ ಕಬಾಬಲ್ಲೇ ಹೊಟ್ಟೆ ತುಂಬುತ್ತೆ. ಸೂಪರ್. ಬರೀ ಒಂದು 100 ರೂಪೀಸ್ ಇದ್ದರೆ ಆರಾಮಾಗಿ ಧೈರ್ಯದಲ್ಲಿ ಬರ್ಬೋದು. ಒಂದು ಪ್ಲೇಟ್ ಕಬಾಬು ಹೊಟ್ಟೆ ಫುಲ್ ಆಗುತ್ತೆ. ಯೂಶ್ವಲಿ ಮನೇಲಿ ರೈಸ್ ಇರುತ್ತೆ, ಇಲ್ಲಾಂದರೆ ನೀರು ದೋಸೆ ಏನಾದರೂ ಇರುತ್ತೆ. ಅದಕ್ಕೆ ಚಿಕನ್ ಗ್ರೇವಿ, ಅದ್ರ ಜೊತೆಗೆ ರೈಸ್ ಜೊತೆಗೆ ಕಬಾಬು, ಆಮೇಲೆ ಗ್ರೀನ್ ಮಸಾಲ, ಇದನ್ನೆಲ್ಲ ಪಾರ್ಸೆಲ್ ತೊಗೊಂಡು ಹೋಗ್ತಾ ಇದ್ದಾರೆ. ರಿಪೀಟೆಡ್ ಕಸ್ಟಮರ್ಸ್ ಅಂತ ಹೇಳಿದ್ರು. ಹಾಗಾಗಿ ನೀವು ನೋಡ್ತಿರ್ಬೋದು ನನ್ನ ಬ್ಯಾಕ್ ಸೈಡಲ್ಲಿ ವೆಯ್ಟ್ ಮಾಡಿ ತೊಗೊಂಡು ಹೋಗ್ತಿದ್ದಾರೆ. ಚೇರ್ಸ್ ಇದೆ ಕೂತ್ಕೊಳ್ಳೋದಕ್ಕೆ, ಒಂದು 10-12 ಚೇರ್ಸ್ ಇದೆ, ಆರಾಮಾಗಿ ಕೂತ್ಕೊಂಡು ತಿನ್ಬೋದು. ಓಕೆ, ನೆಕ್ಸ್ಟ್ ಬಂದಿರೋದು ಆಪ ವಿತ್ ಗ್ರೇವಿ, ಚಿಕನ್ ಗ್ರೇವಿ, ಹಾಗೆಯೇ ಚಿಕನ್ ಗ್ರೀನ್ ಮಸಾಲ. 3 ಪೀಸ್ ಆಪ ಬರುತ್ತೆ, ಇದು ಸಪ್ರೇಟ್. ಇದು ಪ್ಲೇಟಲ್ಲಿ 3 ಪೀಸ್ ಆಪ, ಆಮೇಲೆ ಚಿಕನ್ ಗ್ರೇವಿ ಬರುತ್ತೆ, ಬರೀ 50 ರೂಪೀಸ್. ಹಾಗೆಯೇ ಚಿಕನ್ ಗ್ರೀನ್ ಮಸಾಲ ಸ್ಪೆಷಲ್, ಇದು 90 ರೂಪೀಸು. ಮೊದಲು ಆಪ ಮತ್ತು ಗ್ರೇವಿ ಟ್ರೈ ಮಾಡೋಣ. ಲೆಟ್ಸ್ ಗೋ. ಸಾಫ್ಟಾಗಿದೆ ಆಪ, ತುಂಬ ಸಾಫ್ಟಾಗಿದೆ. ಯೂಶ್ವಲಿ ತುಂಬ ಹೊತ್ತಾದಮೇಲೆ ಏನಾಗುತ್ತೆ, ಆಪ ಒಂಥರ ಗಟ್ಟಿ ಬರುತ್ತೆ, ಆ ಥರ ಇಲ್ಲ, ಇವಾಗಲೂ ಸಾಫ್ಟ್ ಇದೆ. ಚಿಯರ್ಸ್. ಮಸಾಲ ಟ್ರೈ ಮಾಡ್ತೀವಿ. ಕಾಲ್ಸ್ಕೊಂಡು ಫಸ್ಟ್ ಆ ಬ್ಯಾಡಗಿ ಚಿಲ್ಲಿದ ಖಾರ, ಆಮೇಲೆ ಆ ಮಸಾಲ ಎಲ್ಲ ಮಿಕ್ಸ್ ಆಗಿ ಪರ್ಫೆಕ್ಟ್. ಮನೇಲಿ ಯಾವ ಥರ ಗ್ರೇವಿ ಅಮ್ಮ ಮಾಡ್ತಾರೆ ಅದೇ ಸೇಮ್ ಗ್ರೇವಿ. ಅದ್ರ ಜೊತೆಗೆ ಆಪ ಇಷ್ಟು ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ನಾನು ಆಪ ಜಾಸ್ತಿ ತಿನ್ನಲ್ಲ, ತುಂಬ ಸಾಫ್ಟ್ ಇದೆ. ಒಂದು 2 ಪೀಸು ಚಿಕನ್ ಪೀಸ್ ಹಾಕಿದ್ದಾರೆ. 50 ರೂಪೀಸ್ಗೆ ಬರ್ತಿದ್ದು. 50 ರೂಪೀಸ್ಗೆ ಈ ಪ್ಲೇಟು ಪ್ಲಸ್ ಒಂದು ಕಬಾಬ್ ತಗೊಂಡ್ರೆ ಮನೆಗೆ ಹೋಗಿ ಮಲ್ಕೊಳ್ಳೋದೆ. ಇವಾಗ ಆಪ ವಿತ್ ಗ್ರೀನ್ ಮಸಾಲ.
ಆಹಾ, ಈ ಗ್ರೀನ್ ಮಸಾಲ ತಿನ್ನುವಾಗ ಫಸ್ಟು ಒಂದು ಮನಸ್ಸಿಗೆ ಬರೋದು ನಾವು ಬಿರಿಯಾನಿ ಜೊತೆ ಮಸಾಲ ತಿಂತೀವಲ್ಲ, ಅದು ಪರ್ಫೆಕ್ಟಾಗಿ ಕಲ್ಲರು ಸೇಮ್ ಬರುತ್ತೆ ಆಲ್ಮೋಸ್ಟ್. ಆ ಒಂದು ಮಿಂಟ್ ಪುದೀನದೊಂದು ಫ್ಲೇವರ್ ಇದೆಯಲ್ಲ, ಫಸ್ಟ್ ಬಾಯಿಗಿದ್ದ ತಕ್ಷಣ ಬರೋ ಫ್ಲೇವರೇ ಆ ಪುದೀನ ಫ್ಲೇವರ್. ಅದ್ರ ಜೊತೆಗೆ ಗ್ರೀನ್ ಚಿಲ್ಲಿ, ಆಮೇಲೆ ಅದಕ್ಕೆ ಹಾಕಿರೋ ಮಸಾಲೆ, ಮೇಲೆ ಹಾಕಿರೋ ಆನಿಯನ್, ಅದ್ಭುತ. ಯೂಶಲಿ ಗ್ರೀನ್ ಮಸಾಲ ನೀರ್ದೋಸೆಗೆ ಇನ್ನೂ ಚೆನ್ನಾಗಿರುತ್ತೆ. ಒಂದು ನೀರ್ದೋಸೆ ತಿಟ್ಟು ನೋಡ, ಹಾಂ ಟ್ರೈ ಮಾಡುವ ನೀರ್ದೋಸೆ. ಹಾಂ ಸಾಕಷ್ಟು ಇನ್ನೂ ತುಂಬ ಪೀಸಸ್ ಇದೆ, ಕಮ್ಮಿ ಒಂದು ಐದಾರು ಪೀಸ್ಗಿಂತ ಜಾಸ್ತಿನೇ ಇದೆ. ನಮಗೆ ವೆಯ್ಟ್ ಮಾಡಲಿಕ್ಕೆ ಆಗಿಲ್ಲ, ನಾನೇ ಹೋಗಿ ನೀರ್ದೋಸೆ ತೊಗೊಂಬಂದೆ. ಸೊ ಇದು ಒಂದು ಡಿಫ್ರೆಂಟ್ ಕಾಂಬಿನೇಷನ್. ಗ್ರೀನ್ ಮಸಾಲ ಜೊತೆ ಆಪ ಆಯಿತು, ಇವಾಗ ನೀರ್ದೋಸೆ. ಹೌದಾ? ಜನ ಸುಳ್ಳು ಹೇಳಲ್ಲ, ಗ್ರೀನ್ ಮಸಾಲ ಮಸ್ಟ್ ಟ್ರೈ. ನೀರು ದೋಸೆಗೆ ಒಳ್ಳೆ ಕಾಂಬಿನೇಷನ್. ತುಂಬ ಜನ ರೆಕಮೆಂಡ್ ಮಾಡಿದ್ರು ಗ್ರೀನ್ ಮಸಾಲ ಟ್ರೈ ಮಾಡಿ ಅಂತ. ಇವರು ಅಷ್ಟೇ, ನಿತಿನ್ ಅವರು ಗ್ರೀನ್ ಮಸಾಲ ಒಂದ್ಸಲ ನೋಡಿ ಬ್ರೋ ಅಂತ. ಗ್ರೀನ್ ಮಸಾಲ ನೆಕ್ಸ್ಟ್ ಲೆವೆಲ್. ಖಾರ ಒಳ್ಳೆ ಗ್ರೀನ್ ಚಿಲ್ಲಿ ಖಾರ ಇದೆ. ಹಾಗೆಯೇ ಆ ಒಂದು ಪುದೀನ, ಫ್ರೆಶ್ ಪುದೀನದು ಫ್ಲೇವರ್ ಎಲ್ಲನೂ ಒಟ್ಟಿಗೆ ಬಾಯೊಳಗೆ ಎಕ್ಸ್ಪ್ಲೋಷನ್ ಆಫ್ ಫ್ಲೇವರ್ಸ್ ಆಗ್ತಾ ಇದೆ. ನಾನು ಪ್ರತಿಯೊಂದು ಡಿಶ್ ಟೇಸ್ಟ್ ಮಾಡಿದಾಗ ರಿಪೀಟ್ ಹೇಳ್ತಾ ಇದ್ದೀನಿ, ಇದು ಮಸ್ಟ್ ಟ್ರೈ ಅಂತ. ಬಟ್ ಡೆಫಿನೆಟ್ಲಿ ಎಲ್ಲ ಇಲ್ಲಿ ಡಿಶಸ್ಸು ಮಸ್ಟ್ ಟ್ರೈ, ಚೆನ್ನಾಗಿದೆ. ನೆಕ್ಸ್ಟ್ ಬಂದಿರೋದು ಇಡ್ಲಿ, ಹಾಗೆಯೇ ಚಿಕನ್ ಪುಳಿ ಮುಂಚಿ. ಇಡ್ಲಿ 3 ಪೀಸ್ ಇಡ್ಲಿ, ಹಾಗೆಯೇ ಗ್ರೇವಿ ಇದೆ, ಚಿಕನ್ ಗ್ರೇವಿ, ಅದಕ್ಕೆ 50 ರೂಪೀಸ್. ಚಿಕನ್ ಪುಳಿ ಮುಂಚಿಗೆ 90 ರೂಪೀಸ್. ಪುಳಿ ಮುಂಚಿ ಹಾಗೆಯೇ ಒಳ್ಳೆ ಸ್ಮೆಲ್ ಇದೆ, ಕ್ವಾಂಟಿಟಿಯು ಸ್ವಲ್ಪ ಜಾಸ್ತಿ ಇದೆ. ದೀಪ ಹೇಳಿದಾಗೇ ಕ್ವಾಂಟಿಟಿಯನ್ನು ನೀವು ನೋಡ್ತಾ ಇರ್ಬೋದು. 90 ರೂಪೀಸ್ಗೆ ಒಳ್ಳೆ ಕ್ವಾಂಟಿಟಿ. ಇಡ್ಲಿ ಸಾಫ್ಟ್ ಇಡ್ಲಿ. ಚಿಕನ್ ಗ್ರೇವಿ ಹೇಗಿದ್ದು ಟ್ರೈ ಮಾಡಿದ್ದೀವಿ. ಇವಾಗ ಪುಳಿ ಮುಂಚಿ ಜೊತೆ ಒಂದು ಬೈಟ್ ಇಡ್ಲಿ, ಹಾಗೆಯೇ ಚಿಕನ್ ಪುಳಿ ಮುಂಚಿ. ಆ ಒಂದು ಖಾರ, ಆಬ್ವಿಯಸ್ಲಿ ಅದಕ್ಕೆ ಮೆಣಸು ಹಾಕ್ತಾರೆ. ಆ ಒಂದು ಖಾರ ಇಮ್ಮಿಡಿಯೇಟ್ಲಿ ಫೀಲ್ ಆಯಿತು. ಚಿಕನ್ ಪುಳಿ ಮುಂಚಿ, ಹುಳಿ ಅಂದರೆ ಹುಳಿ, ಮುಂಚೆ ಅಂದರೆ ಮೆಣಸು. ಮೇನ್ ಇಂಗ್ರೀಡಿಯೆಂಟ್ ಅದೇ ಎರಡೇ. ಅದ್ರ ಜೊತೆಗೆ ಚಿಕನ್ ಇದ್ದೇ ಇದೆ. ಇದ್ರ ಜೊತೆ ನೀವು ಆಪ ಆದರೂ ತೊಗೊಳ್ಳಿ, ನೀರ್ದೋಸೆ ಆದರೂ ತೊಗೊಳ್ಳಿ, ಇಡ್ಲಿ ಆದರೂ ತೊಗೊಳ್ಳಿ, ಎಲ್ಲದಕ್ಕೂ ಒಳ್ಳೆ ಪರ್ಫೆಕ್ಟ್ ಕಾಂಬಿನೇಷನ್. ಆ ಖಾರ ಗಂಟ್ಲಲ್ಲಿ ಮತ್ತೆ ಇನ್ನೊಂದು ಪೀಸ್ ತಿನ್ನು ಅಂತ ಆಗ್ತಾಯಿದೆ. ಚಿಕನ್ ಅಷ್ಟೇ ಜ್ಯೂಸಿಯಾಗಿದೆ, ಫ್ರೆಶ್ ಟೆಂಡರ್ ಚಿಕನ್. ಇದು ಬ್ರಾಯ್ಲರ್ ಚಿಕನ್ನು, ಹಾಗಾಗಿ ಕರೆಕ್ಟಾಗಿ ಬಾಯಲ್ಲಿಟ್ಟ ತಕ್ಷಣ ಕರಗೋಗ್ತಾ ಇದೆ. ಎಲ್ಲನೂ ಅಂಡರ್ 100 ರೂಪೀಸ್. ಅದು ನಮಗೆ ಶಾಕ್ ಆದಂಥ ಒಂದು ವಿಷಯ ಅಂದರೆ ಅದು. ನಮಸ್ತೆ, ನನ್ನ ಹೆಸರು ಸುಬ್ರಹ್ಮಣ್ಯ ಅಂತೇಳಿ, ಇಲ್ಲೇ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ರೆಗ್ಯುಲರ್ ಆಗಿ ಅಂಗಡಿಗೆ ಬರ್ತಾ ಇರ್ತೀನಿ. ಎಲ್ಲ ಊಟ ಕೂಡ ತುಂಬ ಚೆನ್ನಾಗಿದೆ, ಒಳ್ಳೆ ಕ್ವಾಲಿಟಿ ಫುಡ್. ಕ್ವಾಲಿಟಿ ವೈಸ್ ನೋಡುವಾಗ ಯಾವಾಗಲೂ ಚೆನ್ನಾಗಿರುತ್ತೆ. ಅದು ಬಿಟ್ಟರೆ ಬೇರೆ ಅಂಥದ್ದೇನಿಲ್ಲ. ಕಂಪ್ಯಾರಿಟಿವ್ಲಿ ಎಲ್ಲ ಸುಮಾರು ಅಂಗಡಿ ಕಂಪೇರ್ ಮಾಡಿದರೆ ಇಲ್ಲಿ ತುಂಬ ಒಳ್ಳೆ ಫುಡ್ ಸಿಗ್ತಾ ಇದೆ. ಸೊ ನಾರ್ಮಲ್ ಆಗಿ ಎಲ್ಲರೂ ಕೂಡ ಅಫೋರ್ಡಬಲ್ ಆಗಿರುವಂಥ ಒಂದು ಒಳ್ಳೆ ಅಂಗಡಿ. ಸೊ ನೋಡಿದ್ರಲ್ಲ ಶೆಫ್ ಮೊಹಮ್ಮದಲ್ಲಿ ಏನೇನಿದೆ, ನಾವು ಏನೇನು ಟ್ರೈ ಮಾಡಿದ್ವಿ ಅಂತ. ಸೊ ನಾವು ಟ್ರೈ ಮಾಡಿರೋ ಅಷ್ಟು ಐಟಮ್ ಬಗ್ಗೆ ನಾವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಡಿಸ್ಕ್ರಿಪ್ಷನ್ ಬಾಕ್ಸ್ ಚೆಕ್ ಮಾಡೋದಕ್ಕೆ ಮರಿಬೇಡಿ, ಯಾಕೆಂದರೆ ಅದರಲ್ಲಿ ಕಾಂಟ್ಯಾಕ್ಟ್ ಡೀಟೇಲ್ಸು, ಲೊಕೇಶನ್ನು ಎಲ್ಲನೂ ಹಾಕಿರ್ತೀನಿ. ಲೊಕೇಶನ್ ಇನ್ನೊಂದ್ಸಲ ಹೇಳ್ತೀನಿ, KPT ಇಂದ ಬೋಂದೆಲ್ ಹೋಗೋ ಕಡೆ ಪದಂಗಡಿ ಅಂತ ಒಂದು ಪ್ಲೇಸ್ ಇದೆ. ಪದಂಗಡಿಯಲ್ಲಿ ಇನ್ಲ್ಯಾಂಡ್ ವಿಂಡ್ಸರ್ ಬಿಲ್ಡಿಂಗ್ ಎಕ್ಸಾಕ್ಟ್ ಆಪೋಸಿಟ್ ಪ್ರಧಾನಮಂತ್ರಿ ಜನೌಷಧಿ ಇದೆ. ಅದರ ಪಕ್ಕದಲ್ಲೇ ಇದೆ ಶೆಫ್ ಮೊಹಮ್ಮ ಅಂತ. ಅಮ್ಮನ ಕೈ ರುಚಿಯ ಒಂದು ಅದ್ಭುತವಾದ ಅಡುಗೆಯನ್ನು ಸವಿಬೇಕು ಅಂದರೆ ನೀವು ಈ ಜಾಗಕ್ಕೆ ಬರಲೇಬೇಕು. ಸ್ಟ್ರೀಟ್ ಫುಡ್ ಸೀರೀಸಲ್ಲಿ ಇದು ಸೆಕೆಂಡ್ ವಿಡಿಯೋ. ಇದಕ್ಕೂ ಅಷ್ಟೇ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಕಮೆಂಟ್ ಮಾಡಿ ನಿಮ್ಮ ಊರಲ್ಲಿರೋ ಒಳ್ಳೆ
ಹಾಗೆಯೇ ಡಿಫ್ರೆಂಟ್ ಆಗಿರುವಂಥ ಸ್ಟ್ರೀಟ್ ಫುಡ್ಡನ್ನ ನಾವು ಖಂಡಿತ ಬರ್ತೀವಿ, ಟ್ರೈ ಮಾಡ್ತೀವಿ, ಹೇಗಿದೆ ಅಂತ ನಿಮ್ಗೆ ತೋರಿಸ್ಕೊಡ್ತೀವಿ. ಫಸ್ಟ್ ಎಪಿಸೋಡು ನೀವು ನೋಡಿರ್ತೀರ ಜಿ ಚಾಕ್ನ ಬಿಜೆಯಲ್ಲಿ. ಆ ವಿಡಿಯೋ ನೋಡಿಲ್ಲ ಅಂದರೆ ಈ ಕಡೆ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ, ಅದನ್ನು ಕ್ಲಿಕ್ ಮಾಡಿ. ಹಾಗೆಯೇ ಅದಕ್ಕಿಂತ ಮುಂಚೆ ಮಾಡಿರೋ ವಿಡಿಯೋ ನೋಡಬೇಕು ಅಂದರೆ ಈ ಕಡೆ ವಿಡಿಯೋನ ಕ್ಲಿಕ್ ಮಾಡಿ. ನಾನು ಸಿಗ್ತೀನಿ ನಿಮಗೆ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್.